ಕಾಂಚನ ಆಟೋಮೋಟಿವ್ ಪ್ರೈವೇಟ್ ಲಿಮಿಟೆಡ್ನ ನೂತನ ಅಶೋಕ್ ಲೇಲ್ಯಾಂಡ್ ಸರ್ವಿಸ್ ಸೆಂಟರ್ನ ಉದ್ಘಾಟನಾ ಕಾರ್ಯಕ್ರಮವು ಮಂಗಳೂರಿನ ಕಣ್ಣೂರು ಕೊಡಕ್ಕಲ್ನಲ್ಲಿ ನೆರವೇರಿತು. ಗಣ್ಯರು ರಿಬ್ಬನ್ ಕತ್ತರಿಸಿ ದೀಪ ಪ್ರಜ್ವಲಿಸಿ ನೂತನ ಸರ್ವಿಸ್ ಸೆಂಟರ್ ಅನ್ನು ಉದ್ಘಾಟಿಸಿದರು. ಈ ವೇಳೆ ಅಶೋಕ್ ಲೇಲ್ಯಾಂಡ್ನ ಸರ್ವಿಸ್ ಅಂಡ್ ಪಾರ್ಟ್ಸ್ ಹೆಡ್ ಪಡಾಲ ಶ್ರೀಕಾಂತ್ ರಾಜ್ ಅವರು ನೂತನ ಶಾಖೆಗೆ ಶುಭ ಹಾರೈಸಿದರು. We are providing luxury vehicles to customers. Customers require more comfort. We are giving the beautiful comfort cabins. We are giving the power steering vehicles. And we are giving the good mileage vehicles. We are giving the low maintenance cost vehicles. Apart from that, whenever you are coming to workshop, our intention is we have to deliver the vehicle on same day. Same day delivery has to happen. Within 60 minutes, free service vehicles has to be completed. Apart from that, we need to listen customer voice. Whenever any customer brings for any complaint, as this dealership should listen and understand the customer complaint and rectify the complaint on time. This is our motto. And also all the customers in Mangalore are supporting us. That's what we are able to bring more vehicles into this workshop. ಕಾಂಚನ ಆಟೋಮೋಟಿವ್ ವ್ಯವಸ್ಥಾಪಕ ನಿರ್ದೇಶಕ ಪ್ರಸಾದ್ ರಾಜ್ ಕಾಂಚನ್ ಮಾತನಾಡಿ, ಸಂಸ್ಥೆಯ ಅಭೂತಪೂರ್ವ ಬೆಳವಣಿಗೆಗೆ ಸಂಸ್ಥೆಯೊಂದಿಗಿರುವ ಗ್ರಾಹಕರು ಮತ್ತು ಉತ್ತಮ ಸೇವೆ ನೀಡುವ ಸಿಬ್ಬಂದಿಗಳು ಕಾರಣವಾಗಿದ್ದು, ವರ್ಷಂಪ್ರತಿ ಕಾಂಚನ ಸಂಸ್ಥೆಯಲ್ಲಿ 20,000ಕ್ಕೂ ಅಧಿಕ ವಾಹನಗಳು ಮಾರಾಟವಾಗುತ್ತಿದೆ. ಈ ರೀತಿಯ ಸಹಕಾರ ಇಂದು ಶುಭಾರಂಭಗೊಂಡಿರುವ ಅಶೋಕ್ ಲೇಲ್ಯಾಂಡ್ ಸರ್ವಿಸ್ ಸೆಂಟರ್ಗೂ ಸಿಗಲಿದೆ ಎಂದವರು ಹೇಳಿದರು. 80 ವೆಹಿಕಲ್ ಅನ್ನ ನಾವಿಲ್ಲಿ 80ರಿಂದ 100 ವೆಹಿಕಲ್ ಅನ್ನ ನಾವಿಲ್ಲಿ ಸರ್ವಿಸ್ ಮಾಡ್ತೀವಿ ಈ ವರ್ಕ್ಶಾಪ್ ಅಲ್ಲಿ. ಅಂಡ್ ಇಲ್ಲಿ ಎಲ್ಲ ಹೊಸ ಟೆಕ್ನಾಲಜಿಯ ಟೂಲ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್, ಹೊಸ ಇಂಜಿನಿಯರಿಂಗ್ ಎಲ್ಲ ಇದರ ಬಗ್ಗೆ ನಮ್ಮ ಗ್ರಾಹಕರಿಗೆ ಟಾಪ್ ಮೋಸ್ಟ್ ಪ್ರಯಾರಿಟಿ ಸಿಗುವ ಹಾಗೆ ನಾವು ಈ ವರ್ಕ್ಶಾಪನ್ನು ಬಿಲ್ಡ್ ಮಾಡಿದ್ದೇವೆ. ಪಾರ್ಕಿಂಗ್ ಪ್ಲೇಸ್ ಕೂಡ ಒಂದು ಹೊರಗೆ ಕೂಡ ಒಂದು 50-60 ವೆಹಿಕಲ್ ಪಾರ್ಕಿಂಗ್, ಮತ್ತು ಇದರಲ್ಲಿ ಅವರ ಸ್ಪೆಸಿಫಿಕೇಷನ್ ಆಗಿ ಇಂಜಿನಿಯರಿಂಗ್ ಸೈಡಲ್ಲಿ ಯಾವ ರೀತಿಯಲ್ಲಿ ಕಸ್ಟಮರ್ಸ್ಗೆ ನಾವು ಸರ್ವಿಸ್ ಕೊಟ್ಟರೆ ಕಸ್ಟಮರ್ಸ್ ಕೂಡ ಇದರಲ್ಲಿ ಬೆನಿಫಿಟ್ ತಗೊಂಡಿದ್ದಾರೆ. ಯಾಕಂದರೆ ದಿಸ್ ಇಸ್ ನಾಟ್ ಕಾರ್, ದಿಸ್ ಇಸ್ ದ ಬ್ರೆಡ್ ಅರ್ನಿಂಗ್ ಮೆಥಡ್. ಈಗ ವೆಹಿಕಲ್ಸಲ್ಲಿ 2 ಬರಬೇಕು, ಒಂದು ಕಾರ್ ಮತ್ತೊಂದು ಕಮರ್ಷಿಯಲ್ ವೆಹಿಕಲ್. ಅಂದರೆ ನಮ್ಮ ಕಸ್ಟಮರ್ ಅವರ ದಿವಸದ ದುಡಿಮೆ ಅದರಲ್ಲೇ ತಗೊಳ್ತಾರೆ. ದ್ಯಾಟ್ ಇಸ್ ದ ಅಶೋಕ್. ಸೊ ನಿಮಗೂ ಕೂಡ ಹೆಚ್ಚು ಟೈಮ್ ನಮ್ಮ ವರ್ಕ್ಶಾಪಲ್ಲಿ ನಿಮ್ಮ ವೆಹಿಕಲ್ ಇಡದೆ ಬೇಗ ಸರ್ವಿಸ್ ಸಿಗುವ ಹಾಗೆ ನಾವು ವರ್ಕ್ಶಾಪನ್ನು ನಾವು ಮಾಡಿದ್ದೇವೆ. ವಿದಿನ್ 2-3 ಅವರ್ಸ್, ಒಂದು 2 ಗಂಟೆ ನಮ್ಮಲ್ಲಿ AC ಕ್ಯಾಬಿನಲ್ಲಿ ಕೂತ್ಕೊಂಡ್ರೆ ಸಾಕು. ಸೊ ಯುವರ್ ವೆಹಿಕಲ್ ಗೆಟ್ ರೆಡಿ. ನಾವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ದೇವೆ. ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯೆ ಚಂದ್ರಾವತಿ ಮಾತನಾಡಿ, ಕಾಂಚನ ಆಟೋಮೋಟಿವ್ ಪ್ರೈವೇಟ್ ಲಿಮಿಟೆಡ್ನ ನೂತನ ಅಶೋಕ್ ಲೇಲ್ಯಾಂಡ್ ಸರ್ವಿಸ್ ಸೆಂಟರ್ ಉದ್ಘಾಟನೆಗೊಂಡಿರುವುದರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಬೇರೆ ಬೇರೆ ಅಂಗಸಂಸ್ಥೆ ಈಗಾಗಲೇ ಕಣ್ಣೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಅದರ ಸರ್ವಿಸ್ ಸೆಂಟರ್ನ ಈ ಒಂದು ಕೊಡಕಲ್ ಪ್ರದೇಶದಲ್ಲಿ ಇವತ್ತು ಶುಭಾರಂಭಗೊಂಡಿದೆ ಅಂತ ಹೇಳ್ಬೋದು. ಹಾಗೆ ನೂರಾರು ಜನರಿಗೆ ಅವರು ಹೇಳಿದಾಗೆ ಉದ್ಯೋಗ ಕೂಡ ಸೃಷ್ಟಿಯಾಗಿದೆ, ದೊರಕುವಂತಾಗಿದೆ. ಈ ಒಂದು ಸರ್ವಿಸ್ ಸೆಂಟರ್ ಏನಿದೆ, ಈ ಒಂದು ಜನರಿಗೆ ಉತ್ತಮವಾದಂತಹ ಸೇವೆಯನ್ನು ಕೊಡುವಂತಾಗಲಿ ಅಂತ ಹೇಳುತ್ತಾ, ರೀಜನಲ್ ಕಸ್ಟಮರ್ ಸರ್ವಿಸ್ ಮ್ಯಾನೇಜರ್ ರಾಜೇಶ್ ಸರಫ್ ಮಾತನಾಡಿ, ಕಾಂಚನ ಗ್ರೂಪ್ ಸಂಸ್ಥೆಯು ಕಳೆದ 23 ವರ್ಷಗಳ ಅವಧಿಯಲ್ಲಿ 6 ವಿವಿಧ ಡೀಲರ್ಗಳೊಂದಿಗೆ 41 ಶಾಖೆಗಳನ್ನು ಹೊಂದಿದ್ದು, 40ಕ್ಕೂ ಅಧಿಕ ಸಂಸ್ಥೆಗಳೊಂದಿಗೆ ಕೈಜೋಡಿಸಿ 1200ಕ್ಕೂ ಅಧಿಕ ಸಿಬ್ಬಂದಿಗಳನ್ನು ಹೊಂದಿದೆ. ಈಗ ಉನ್ನತ ಸೇವೆಯನ್ನು ನೀಡಲು ಸಿದ್ಧವಾಗಿದೆ ಎಂದರು. हमारे कस्टमर्स कंफर्टेबल रहने चाहिए और हमारे कस्टमर्स को गाड़ी बहुत जल्दी उसे सर्विस के बाद वापस मिलनी चाहिए, बिकॉज इस गाड़ी से हम लोग अर्न करते हैं. और इन्होंने मेरे को एक ही चीज़ बोली थी कि आपको जो सेटअप मिलेगा ये एक वन ऑफ द बेस्ट सेटअप होगा. यहाँ पे टाइम लगेगा, टाइम ज़रूर लगेगा, लेकिन क्वालिटी में कंप्रोमाइज़ नहीं होगा.
हमेशा कस्टमर को प्रायोरिटी दे करके उन्होंने सेटअप्स बनाए और आगे की सोच करके। दिस इज़ वन ऑफ द बेस्ट, जैसे बड़ाला साहब ने भी कहा, वन ऑफ द बेस्ट सेटअप्स। फ्री सर्विस हम यहाँ पे प्रॉमिस करते हैं, जो भी कस्टमर आएंगे मॉर्निंग 8 o'clock से वर्कशॉप हमारा ओपन होगा। 1 घंटे के अंदर फ्री सर्विस की गाड़ी आपको डिलीवर होगी, और पेड सर्विस की गाड़ी जिसमें कोई मेजर कंप्लेंट या मेजर काम नहीं है, मैं काम बोलूँगा क्योंकि कभी कभी मेजर काम आता है गाड़ी में, नॉर्मल सर्विस है वो आपको 1 से सवा घंटे के बीच में डिलीवर होगी विद कैबिन क्लीनिंग, और आपको चेक करने के बाद आपको गाड़ी 1 घंटे के अंदर डिलीवर करी जाएगी। ಈ ವೇಳೆ ಕರ್ನಾಟಕ ಟೆರಿಟರಿ ಕಸ್ಟಮರ್ಸ್ ಸರ್ವಿಸ್ ಮ್ಯಾನೇಜರ್ ಆದರ್ಶ್, ಮ್ಯಾನೇಜರ್ ಅಜಯ್ ಉಚ್ಚಿಲ್ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.